Hello friends, welcome to Kanamadi IAS and KS ಯೂಟ್ಯೂಬ್ ಚಾನಲ್. ಓಕೆ, ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. PSI ಎಕ್ಸಾಮ್ ಒಳಗೆ ಏನೇನೆಲ್ಲ ಪ್ಯಾಟರ್ನ್ ಇರುತ್ತೆ, ಪರ್ಟಿಕ್ಯುಲರ್ಲಿ ಪ್ರೆಷರ್ಸ್. ಸರ್, ನಾನು ಇಲ್ಲಿವರೆಗೂ PSI ಎಕ್ಸಾಮ್ನ ಬರೆದಿಲ್ಲ, ಇನ್ಮೇಲೆ ಬರಿಬೇಕಂತೀನಿ. ಓಕೆ, ಆ ಥರ ಯಾರಿದ್ದೀರಿ ಅಂತಹ ವಿದ್ಯಾರ್ಥಿಗಳಿಗೆ ಅಂತಾನೆ ನಿನ್ನೆ ವಿಡಿಯೋನು ಮಾಡಿದ್ದು. ಇವತ್ತಿನ ವಿಡಿಯೋ ಅವ್ರಿಗೂ ಉಪಯೋಗ ಆಗುತ್ತೆ. ಯಾರು 3-4 ವರ್ಷ 4-5 ವರ್ಷದಿಂದ ಓದ್ತಿದ್ರೆ ನಿಮಗೂ ಕೂಡ ಉಪಯೋಗ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ ಆದರೆ PDO ಎಕ್ಸಾಮ್ ಮುಗಿದ ತಕ್ಷಣವೇ ನಮ್ಮ ಈ ಒಂದು PSI ಪ್ರಿಪ್ರೇಷನ್ನ ಪ್ರಾರಂಭ ಮಾಡ್ತಿದ್ವಿ. ಕೋರ್ಸ್ನು ಕೂಡ ನಾನು ಲಾಂಚ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಬಗ್ಗೆನೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಪೇಪರ್ 1 50 ಅಂಕಗಳ ಒಂದು ಪೇಪರ್ 1 ಕಂಪ್ಲೀಟ್ ಸ್ಟ್ರಾಟಜಿ ಹೇಳ್ತೀನಿ. ದಿಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಇದು ಬಹಳನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. 50 ಅಂಕಗಳಿರ್ತವೆ. ಇಲ್ಲಿ 50ಕ್ಕೆ 40, 42 ಅಂಕಗಳನ್ನು, 45 ಅಂಕಗಳನ್ನು ಕೂಡ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಆ್ಯಂಡ್ ಅಂಥ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ 545 ಒಬ್ಬರು ನಮ್ಮ ಸ್ಟೂಡೆಂಟ್ ಇದ್ದಾರೆ, ಸತೀಶ್ ಹಿರೇಕುರ್ಬರ್ ಅಂತೇಳಿ. ಸೊ ಅವರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಫ್ರೆಂಡ್ಸ್. ಓಕೆ, ಇವ್ರ ಜೊತೆ ನಾನು ಒಂದು ಇಂಟರ್ವ್ಯೂ ಕೂಡ ಮಾಡಿದ್ದೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ಕಣ್ಮಣಿಗಳು ಅಂತ ಹೇಳ್ಬಿಟ್ಟು ಒಂದು ನಿಮಗೆ ಫೋಲ್ಡರ್ ಸಿಗುತ್ತೆ. ಓಕೆ, ಅದರೊಳಗೆ ಈ ಇಂಟರ್ವ್ಯೂಗಳನ್ನು ನೋಡ್ಬೋದು. ನೀವು ಯಾರ್ಯಾರು PSI ಅಭ್ಯರ್ಥಿಗಳು ಪಾಸ್ ಆಗಿದ್ರು ಅವ್ರ ಜೊತೆ ಇಂಟರ್ವ್ಯೂ ಮಾಡಿದ್ದಾವೆ. ಅವರ ಸ್ಟ್ರಾಟಜಿ ಏನಿತ್ತು ಅದನ್ನು ನೋಡ್ಬೋದು. ಒಂದು ಟಾಪ್ 10 ರ್ಯಾಂಕ್ ಒಳಗೆ 3-4 ಜನ ಆದರೂ ಇದ್ದೇ ಇರ್ತಾರೆ ಫ್ರೆಂಡ್ಸ್. ಯಾರು ನನ್ನ ಹತ್ರ ಬಂದು ಇಲ್ಲಿ ಧಾರವಾಡದೊಳಗೆ ಪ್ರಾಕ್ಟೀಸ್ ಮಾಡ್ತಾರೆ, ಯಾರು ಹೇಳಿದ್ದನ್ನು ಮಾಡ್ತಾರೆ. ಓಕೆ, 10 ಮೆಂಬರ್ಸ್ ಒಳಗೆ 5-6 ಜನ ರ್ಯಾಂಕ್ಗಳನ್ನು ಬಂದಿದ್ದಾರೆ ಈ ವರ್ಷ ಕೂಡ. ಈವನ್ 402 ಎಕ್ಸಾಮ್ ಒಳಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ಟಾಪ್ನಲ್ಲೇ ಬರ್ತಾರೆ. ಬಿಕಾಸ್ ಇಲ್ಲಿ ನಾನು ತೆಗೆದುಕೊಳ್ಳದೆ 50 ಜನ ವಿದ್ಯಾರ್ಥಿಗಳನ್ನ ಅವ್ರ ಮೇಲೆ ಎಲ್ಲಿ ಮಿಸ್ಟೇಕ್ ಆಗ್ತಿದೆ, ಏನು ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ನಾನು ಅವ್ರಿಗೆ ಕರೆಕ್ಟಾಗಿ ಹೇಳ್ಕೊಡೋದ್ರಿಂದ, ಮೀನ್ಸ್ ಎಲ್ಲಿ ಏನು ಬರ್ತಾ ಇಲ್ಲ ಅವ್ರಿಗೆ, ಅವರ ಒಂದು ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ ಫ್ರೆಂಡ್ಸ್. ಓಕೆ, ಹಾಗೆ ಯಾರು ಇಂಟ್ರೆಸ್ಟೆಡ್ ಇದ್ದವರಿದ್ದೀರಿ, ಆಫ್ಲೈನ್ ಕ್ಲಾಸ್ಗಳು 15th ಡಿಸೆಂಬರ್ದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವಾಗಿಂದ ನೀವು ಅಟೆಂಡ್ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಒಂದು ಕ್ಲಾಸು ಡೆಮೋ ಕ್ಲಾಸ್ ಇರುತ್ತೆ ಆ್ಯಂಡ್ ಯಾರು ಬೇಕಾದವರು ನೀವು ಅಟೆಂಡ್ ಮಾಡ್ಬೋದು. ಬಟ್ 50 ಮೆಂಬರ್ಸ್ಗಿಂತನೂ ಜಾಸ್ತಿ ಜನರನ್ನ ನಾನು ತೊಗೊಳ್ಳೋದಿಲ್ಲ, 50 ಮೆಂಬರ್ಸ್ನ ಮಾತ್ರ ತೊಗೊಳ್ಳೋದು. ಆ್ಯಂಡ್ ಇದನ್ನು ನೆನಪಿಟ್ಕೊಳ್ರಿ, ನೀವು ಯಾರು ಜಾಯ್ನ್ ಆಗಬೇಕಂತೀರಿ ಆದಷ್ಟು ಬೇಗ ಬಂದು ನಿಮ್ಮ ಅಡ್ಮಿಷನನ್ನು ಮಾಡಬಹುದು. ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಇದ್ದಾವೆ. ಆ್ಯಂಡ್ ಆನ್ಲೈನ್ ಒಳಗೆ ಯಾರು ಬೆಂಗಳೂರಲ್ಲಿ ಬೇರೆ ಪ್ಲೇಸ್ಗಳಲ್ಲಿ ಕೂತು ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದೀರಾ, ಎಸ್, ನಮ್ಮದು ಒಂದು ಆ್ಯಪ್ನ ರೆಡಿ ಮಾಡಿಸಿದ್ದೀವಿ. ಬಹಳಷ್ಟು ಜನ ಬೆಂಗಳೂರೊಳಗಿರುವಂಥ ವಿದ್ಯಾರ್ಥಿಗಳು ನನಗೆ ಫೋರ್ಸ್ ಮಾಡ್ತಾ ಇದ್ರು ಲಾಸ್ಟ್ ಟೈಮ್, ಸರ್ ಎಕ್ಸಾಮ್ನ ಆನ್ಲೈನ್ ಒಳಗೂ ಕೊಡ್ರಿ, ನಾವು ಬರೀಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೇ ಆನ್ಲೈನ್ ಕೋರ್ಸ್ ಕೂಡ ನಾನು ಲಾಂಚ್ ಮಾಡ್ತೀನಿ. ಅದು ಕೂಡ 15th ಡಿಸೆಂಬರ್ದಿಂದನೇ ಪ್ರಾರಂಭ ಆಗ್ತಿರ್ತದೆ ಫ್ರೆಂಡ್ಸ್. ಓಕೆ, ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ ಅಂತ ಹೇಳಿದ್ದೀನಿ. ಎಲ್ಲರೂ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಡ್ರಿ, ಕನಮಡಿ ಇನ್ಸ್ಟಿಟ್ಯೂಟ್. ಓಕೆ, ನೀವು ಇದರೊಳಗೆ ಪ್ಲೇಸ್ಟೋರ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಥರ PSI ಎಕ್ಸಾಮ್ ಇರುತ್ತೆ, ಏನೇನೆಲ್ಲ ಮಾಡಬೇಕು, ಆ ಪೂರ್ತಿ ಕಂಪ್ಲೀಟ್ ಪ್ರಿಪ್ರೇಷನ್ನ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. PSI ಸಿವಿಲ್, ಓಕೆ, ಈ ನೇಮಕಾತಿಯಲ್ಲಿ ಈ 50 ಅಂಕಗಳಿಗೆ ಗರಿಷ್ಠ 45ವರೆಗೂ ನಮ್ಮ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ. ನೀವು ಯಾರು ಪಾಸ್ ಆಗಬೇಕಂತೀರಿ ಮಿನಿಮಮ್ 30 to 40 ಮಾರ್ಕ್ಸ್ ತೊಗೊಳ್ಳೇಬೇಕು ಫ್ರೆಂಡ್ಸ್. ದಿಸ್ ಈಸ್ ಮಿನಿಮಮ್ 50ಕ್ಕೆ. ಇಟ್ ಈಸ್ ಕ್ವೈಟ್ ಪಾಸಿಬಲ್. ಓಕೆ, ಇದು ಪಾಸಿಬಲ್ ಇದೆ. ಹೆಂಗೆ ಅಂತ ನಾನು ಕೊನೆಯವರೆಗೂ ನೀವು ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಪರೀಕ್ಷೆಯಲ್ಲಿ 1.5 hour ಟೈಮ್ ಇರುತ್ತೆ ನಿಮಗೆ. ಓಕೆ, 1.5 hour ಟೈಮ್ ಒಳಗೆ 3 ಭಾಗಗಳಿರ್ತವೆ. ಸೊ 1.5 hour ಒಳಗೆ ಏನೇನೆಲ್ಲ ಮಾಡಬೇಕು ನೀವು? 1ನೇದು 20 ಅಂಕಗಳಿಗೆ ಒಂದು ಪ್ರಬಂಧವನ್ನು ಬರಿಬೇಕು. ಓಕೆ, ಇದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತೀನಿ, ಪುಸ್ತಕ ಕೂಡ ಹೇಳ್ತೀನಿ, ಡೋಂಟ್ ವರಿ. 20 ಅಂಕಗಳಿಗೆ ಒಂದು ಪ್ರಬಂಧವನ್ನು ಬರಿಬೇಕು. ಎಷ್ಟು ಸಮಯ ಹಿಡಿಯುತ್ತೆ ಇದಕ್ಕೆ? ಹಿಡಿಬೇಕು ಅಂದರೆ ನನ್ನ ಪ್ರಕಾರ ಐ ಆಮ್ ಟೆಲ್ಲಿಂಗ್ ಯು, ಇದನ್ನೇ ತಲೆಯೊಳಗಿಟ್ಕೊಂಡು ಈಗ ಯಾರ್ಯಾರು ಓದ್ತೀರೋ ಅವ್ರು ಪ್ರಿಪ್ರೇಷನ್ ಮಾಡಬೇಕು. 20 to 30 minutes ಒಳಗಾಗಿ, 20ರಿಂದ 30 ನಿಮಿಷದ ಒಳಗಾಗಿನೇ ಈ ಒಂದು 20 ಅಂಕಗಳ ಪ್ರಬಂಧವನ್ನು ನೀವು ಮುಗಿಸ್ಲೇಬೇಕು. 1.5 ತಾಸು ಟೈಮ್ನಾಗೆ 20ರಿಂದ 30 ನಿಮಿಷ ಮಾತ್ರ ನಿಮಗೆ ಇರ್ತದೆ. ಯಾಕಂದರೆ
ನೀವು ಪ್ರಬಂಧವನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ, ನಾನು ಹೇಳ್ದಂಗೆ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಇಟ್ ಈಸ್ ಕ್ವೈಟ್ ಪಾಸಿಬಲ್ 20ರಿಂದ 30 ನಿಮಿಷ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರಬಂಧಗಳನ್ನು ಇನ್ ಜನರಲ್ ಆಗಿ ಗೆಸ್ ಮಾಡ್ಬೋದು ಫ್ರೆಂಡ್ಸ್, ಯಾವ ಬರ್ಬೋದು ಅಂತ ಹೇಳ್ಬಿಟ್ಟು. ನೋಡಿ 402 ಒಳಗೆ ನಾನು ಮೊದಲೇ ಹೇಳಿದ್ದೆ ವಿದ್ಯಾರ್ಥಿಗಳಿಗೆ, ಇಂಡಿಯಾ ಈ ಇಂಟರ್ನ್ಯಾಷನಲ್ ಗೇಮ್ಸಲ್ಲಿ ಅದರೊಳಗೂ ಒಲಿಂಪಿಕ್ ಒಳಗೆ ಯಾಕೆ ಮೆಡಲ್ಗಳನ್ನು ಗೆಲ್ತಾ ಇಲ್ಲ ಅಂತ ಒಂದು ಪ್ರಬಂಧದ ಬಗ್ಗೆ ಹೇಳಿದ್ದೆ, ಅದನ್ನು ಕೇಳಿದ್ದಾರೆ. ಓಕೆ, ಸೊ ಹೀಗೆ ಬೇರೆ ಎಸ್ಸೆ, ಇವನ್ ಗವರ್ನರ್ ಇಶ್ಯೂಸ್ ಕೂಡ ನ್ಯೂಸ್ ಒಳಗಿತ್ತು. ಓಕೆ, ಆ ಎಸ್ಸೆಗಳನ್ನ ಕೇಳಿದ್ದಾರೆ. ಆ್ಯಂಡ್ ಐ ಡಿಡ್ ಮೋರ್ ದೆನ್ 100 ಎಸ್ಸೆ ವಿಡಿಯೋಸ್ ಫ್ರೀ ಆಗಿ ಇದೇ ಚಾನಲ್ ಒಳಗೆ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ಭಾಳ ಜನ ನೋಡಿಲ್ಲ, ನೀವು ನೋಡ್ರಿ ಆ ವಿಡಿಯೋಗಳನ್ನ, ನಿಮಗೆ ಉಪಯೋಗ ಆಗ್ತವೆ. ಓಕೆ, 20 ಅಂಕಗಳಿಗೆ ಈ ಪ್ರಬಂಧವನ್ನು ಬರಿಬೇಕು. 20ರಿಂದ 30 ನಿಮಿಷ ಟೈಮ್ ಇರ್ತದೆ. ಒಂದು ನೀವೇ ಬರೆದು ಪ್ರಾಕ್ಟೀಸ್ ಮಾಡಿ. ಯಾರು ಧಾರವಾಡದೊಳಗಿದ್ದೀರೋ ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ರಿ, ನಾ ಕುಂದಿರಿಸಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆ, ಪಾಸ್ ಆಗಲೇಬೇಕು, ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂಥವ್ರು ಮಾತ್ರ ಬರ್ರಿ. ಉಳ್ಕಿದವರು ಇಲ್ಲ ನಾ ಮ್ಯಾನೇಜ್ ಮಾಡ್ಬೋದು, ಅದು ಮಾಡ್ಬೋದು, ಇಟ್ಸ್ ಓಕೆ, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಬಟ್ ಯಾರು ಕಮಿಟೆಡ್ ಇದ್ದೀರಿ, ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಅಡ್ಮಿಷನ್. ಓಕೆ, 20 ನಿಮಿಷ 30 ನಿಮಿಷ, 20ರಿಂದ 30 ನಿಮಿಷದ ಒಳಗೆ ಮುಗಿಸ್ಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಟ್ರಾನ್ಸ್ಲೇಷನ್ ಇರ್ತದಲ್ಲ ಫ್ರೆಂಡ್ಸ್, ಯಾರಾದರೂ ನೀವು ಎಕ್ಸಾಮ್ ಬರೆದವರು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಟ್ರಾನ್ಸ್ಲೇಷನು ಇವಾಗ ತುಂಬ ಜಾಸ್ತಿ ಕೊಡ್ತಿದ್ದಾರೆ. ಈ ಟ್ರಾನ್ಸ್ಲೇಷನು ನಾನು ಎಷ್ಟೇ ಜಾಣನಾದರೂ ಕೂಡ, ನನಗೆ ಹೆಂಗಿದೆ, ಕನ್ನಡದಿಂದ ಇಂಗ್ಲೀಷ್ಗೆ ಈಸಿಯಾಗಿ ಮಾಡ್ತೀನಿ ನಾನು. ಓಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಬೇಗ ಬೇಗ ಮಾಡ್ತೀನಿ. ಬಟ್ ಇಂಗ್ಲೀಷಿಂದ ಕನ್ನಡಕ್ಕೆ ನನಗೆ ಟೈಮ್ ಹಿಡಿಯುತ್ತೆ. ಓಕೆ, ಬೇಗ ವರ್ಡ್ಸ್ಗಳು ನೆನಪಾಗೋದಿಲ್ಲ. ಹೀಗೆ ಉಲ್ಟಾನೂ ಇರುತ್ತೆ ಭಾಳ ಜನಕ್ಕೆ. ಹೀಗಾಗಿ ಒಂದು ಎಸ್ಸೆನ ಮೊದಲೇ ಗೆಸ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಪ್ರಬಂಧಕ್ಕೆ ಅಂತ 50 ಪ್ರಬಂಧಗಳ ಪುಸ್ತಕ ಏನಿದೆ, ಆ ಪುಸ್ತಕ ನೀವು ಓದಿದರೆ ಅಲ್ಲಿ ಬಂದಿರುವಂಥ ಜ್ಞಾನ ಐತಲ್ಲ, ಅಲ್ಲಿ ಅಷ್ಟು ಜ್ಞಾನವನ್ನು ತಗೊಂಡು ನೀವು ಯಾವ ಬೇಕಾದ ಎಸ್ಸೆನ ಪ್ರಿಪೇರ್ ಮಾಡ್ಬೋದು, ಯಾವ ಬೇಕಾದ ಎಸ್ಸೆನ ಬರಿಬೋದು. ಒಂದು ಅದೇ ಪುಸ್ತಕದಾಗಿಂದ ಎಸ್ಸೆ ಬರಬೇಕು, ಇಲ್ಲಾಂದ್ರೆ ನೀವು ಪ್ರಿಪೇರ್ ಮಾಡಿದ ಎಲ್ಲ ಜ್ಞಾನವನ್ನು ಹಾಕಿ ಎಸ್ಸೆನ ಬರಿಬೇಕು. ಓಕೆ, ಹಾಗೇನೆ ನಾನು ಕರೆಂಟ್ ಪ್ಲಸ್ ಬೇಸಿಕ್ಸ್ನ ಹಾಕಿ ಆ ಪುಸ್ತಕವನ್ನು ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಗೊತ್ತಾಯ್ತಾ? ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್, ಈ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಐತಲ್ಲ ಟೈಮ್ ಹಿಡಿತೈತಿ. ಅಲ್ಲಿ ಹಿಸ್ಟ್ರಿ ಮ್ಯಾಗ ಬಂದಿರ್ತದೋ ಗೊತ್ತಿಲ್ಲ, ಜಾಗ್ರಫಿ ಮ್ಯಾಲೆ ಬಂದಿರ್ತದೋ ಗೊತ್ತಿಲ್ಲ, ಕರೆಂಟ್ ಅಫೇರ್ಸ್ ಮ್ಯಾಗ ಬಂದೈತೋ ಗೊತ್ತಿಲ್ಲ, ಯಾವುದೋ ಇಬ್ಬರ ನಡುವಿನ ಕಾನ್ವರ್ಜೇಷನ್. 402 ಎಕ್ಸಾಮ್ ಒಳಗೆ ಈ ಒಂದು ಟ್ರಾನ್ಸ್ಲೇಷನ್ ಹೆಂಗೆ ಬಂದಿದೆ, ಇಬ್ಬರ ನಡುವಿನ ಕಾನ್ವರ್ಸೇಷನ್ ಬಂದಿದೆ. ಹಿಂಗೆ ಬಂದಾಗ ಆಗಿರ್ಬೋದು. ಯಾವ ತರಹ ಬರುತ್ತೆ ನಮಗೆ ಗೊತ್ತಿರೋದಿಲ್ಲ, ಆ ವೆಕ್ಯಾಬ್ಲರಿ ನಮ್ಗೆ ಗೊತ್ತಿರ್ತಾವೋ ಇಲ್ಲೋ ಗೊತ್ತಿಲ್ಲ. ಹೀಗಾಗಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಸಮಯ ಹಿಡಿಯುತ್ತೆ. ಅದರೊಳಗೂ ನೀವು ಸರಿಯಾಗಿ ಕರೆಕ್ಟಾಗಿ ಮಾಡಬೇಕು ಅಂದರೆ ಸಮಯ ಹಿಡಿಯುತ್ತೆ. ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದಾನೇ ನೀವು ಇದರ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು. ಟ್ರಾನ್ಸ್ಲೇಷನ್ ಈಸ್ ನಾಟ್ ಈಸಿ ಗೈಸ್. ಎಲ್ಲಿವರೆಗೂ ನಿಮ್ಗೆ ವೆಕ್ಯಾಬ್ಲರಿ ಡೆವಲಪ್ ಆಗೋದಿಲ್ಲ, ಗ್ರಾಮರ್ ಮಾಡಬೇಡ್ರಿ. ಗ್ರಾಮರಿಂದ ಟ್ರಾನ್ಸ್ಲೇಷನ್ ಬರೋದಿಲ್ಲ. ಗ್ರಾಮರ್ಗೂ ಟ್ರಾನ್ಸ್ಲೇಷನ್ಗೂ ಸಂಬಂಧ ಇಲ್ಲ. PSI ಎಕ್ಸಾಮ್ ಒಳಗೆ ಗ್ರಾಮರ್ಗೂ ಟ್ರಾನ್ಸ್ಲೇಷನ್ಗೂ ಸಂಬಂಧ ಇಲ್ಲ. ನಿಮ್ಮ 1ನೇತೆಯಿಂದ ಇಲ್ಲಿವರೆಗೂ ಡಿಗ್ರಿ ಮುಗಿಯೋವರೆಗೂ ಏನು ಇಂಗ್ಲೀಷ್ ಓದಿರಿ, ಆ ಇಂಗ್ಲೀಷ್ ನಾಲೆಜ್ನ ಉಪಯೋಗ ಮಾಡಿರಿ. ಗೊತ್ತಿರುವಂಥ ಪದಗಳನ್ನೇ ಉಪಯೋಗ ಮಾಡಿ ಮಿನಿಮಮ್ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಆದರೆ ಈ 20 ಅಂಕಗಳ ಈ ಒಂದು ಟ್ರಾನ್ಸ್ಲೇಷನ್ ಏನಿರುತ್ತೆ, ಇದಕ್ಕೆ ಆಲ್ಮೋಸ್ಟ್ ನಿಮ್ಮದು ಒಂದು ಏನೂ ಇಲ್ಲ ಅಂದರೂ 50 ಮಿನಿಟ್ಸ್ವರೆಗೂ ಹೋಗಿಬಿಡುತ್ತೆ. 50 to 60 ಮಿನಿಟು ಹೋಗುತ್ತೆ ಒಂದೊಂದು ಸರ್ತಿ. ಬಟ್ ಒಂದು 10 ಮಿನಿಟ್ಸು ನೀವು ಈ ಒಂದು ಸಾರಾಂಶ ಬರವಣಿಗೆಗೆ ಕೊಡ್ಬೋದು ಫ್ರೆಂಡ್ಸ್. ಲಾಸ್ಟಿಗೆ ಅಷ್ಟೇ ಟೈಮ್ ಉಳಿತದೆ, ಇದಕ್ಕಿಂತ ಜಾಸ್ತಿ ಉಳಿಯೋದಿಲ್ಲ. ಬಟ್ ದೀಸ್ ಆರ್ ದ ಥಿಂಗ್ಸ್. ಪೇಪರ್ 1 ಒಳಗೆ 3 ಒಂದು ಭಾಗಗಳಿರ್ತವೆ. ಈ 3 ಭಾಗಗಳನ್ನು ನೀವು ನೀಟಾಗಿ ಮಾಡಿದರೆ ಯು ವಿಲ್ ಫೆಚ್ ವೆರಿ ಗುಡ್ ಮಾರ್ಕ್ಸ್. ಓಕೆ, ಭಾಷಾಂತರಕ್ಕೆ ಅಗೇನ್ ನಿಮಗೆ ಕುಂದಿರಿಸಿ ಪ್ರಾಕ್ಟೀಸ್ ಮಾಡಿಸುತ್ತೆ. ಗ್ರಾಮರ್ ಹೇಳೋದಿಲ್ಲ, ಬಟ್ ಟೆಕ್ನಿಕ್ ಹೇಳ್ಕೊಡ್ತದೆ. ಟೆಕ್ನಿಕ್ ಅಂದ್ರೆ ಏನು, ಹೆಂಗೆ ಮಾಡ್ಬೋದು, ಎಷ್ಟು ಮಾಡುವಂಥ ಅವಶ್ಯಕತೆ ಇದೆ ಅನ್ನೋದನ್ನು ಒಂದು ನಾನು ಮಾಡಿ ತೋರಿಸ್ತೀನಿ, ಇನ್ನೊಂದು ನಿಮಗೆ ಮಾಡೋಕ್ಕೆ ಹೇಳ್ತೀನಿ. ಓಕೆ, ಅಲ್ಲೇ ಕೂತು ಮಾಡಬೇಕು. ಪ್ರಬಂಧನೂ ಕೂಡ ಹಾಗೇನೆ. ಇದೇ ವಾರದೊಳಗೆ ಇವತ್ತೇ ಯಾವುದೋ ವಿಷಯ ನ್ಯೂಸ್ ಒಳಗಿದೆ ಅಂದರೆ ನಾನು ಪ್ರಬಂಧ ಅದನ್ನು ಹೇಳಿರ್ತೀನಿ, ಅದನ್ನು ಬರೆಸ್ತೀನಿ ಕೂಡ ನಿಮಗೆ ನೋಟ್ಸ್. ಅದು ಆದಮೇಲೆ ನಾನು ಒಂದು ಟಾಪಿಕ್ ಕೊಡ್ತೀನಿ, ನೀವು ಬರ್ಕೊಂಬರ್ಬೇಕು. ಓಕೆ, ಪ್ರಾಕ್ಟಿಕಲಿ ಲೆಟ್ಸ್ ಬಿ ಪ್ರಾಕ್ಟಿಕಲ್.
ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋಣ ಆ್ಯಂಡ್ ಪಾಸ್ ಆಗೋಣ, ದಟ್ಸ್ ಇಟ್. ಓಕೆ, ಆ ಥರ ಮಾಡೋಣ. ಇನ್ನು ಈ ಭಾಷಾಂತರಕ್ಕೆ 20 ಅಂಕಗಳಿರ್ತವೆ. ದೀಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಗೈಸ್. ಆ್ಯಂಡ್ ಸಂಕ್ಷಿಪ್ತ ಬರವಣಿಗೆಗೆ 10 ಅಂಕಗಳಿರ್ತವೆ. ಟೋಟಲ್ ಹೀಗೆ 50 ಅಂಕಗಳು ಇರ್ತವೆ. ಈವನ್ ಈ ಒಂದು ಸಂಕ್ಷಿಪ್ತ ಬರವಣಿಗೆ ಕೂಡ ಒಂದೆರಡು ನಾನು ಮಾಡಿ ತೋರಿಸ್ತೀನಿ ಹೆಂಗೆ ಮಾಡಬಹುದು ಅಂತ, ಒಂದು ಸ್ಟೋರಿ ಕೊಟ್ಟು ಅದು ಆದಮೇಲೆ ನಿಮಗೆ ಮಾಡಲಿಕ್ಕೂ ಕೂಡ ಅಲ್ಲೇ ನಾನು ಸ್ಟೋರಿನ ಕೊಡ್ತೀನಿ, ನೀವು ಇಲ್ಲೇ ಕೂತು ಮಾಡಬೇಕು. ಓಕೆ, ಪ್ರಾಕ್ಟಿಕಲ್ ಆಗಿ ಇದನ್ನು ಮಾಡೋದ್ರಿಂದ ನೀವು ಪಾಸ್ ಆಗ್ತೀರಿ ಫ್ರೆಂಡ್ಸ್. ದ್ಯಾಟ್ ಈಸ್ ವಾಟ್ ಮೈ ಕನ್ಸರ್ನ್ ಈಸ್. ಓಕೆ, ನಿಮಗೆ ಈ 3 ಸೆಗ್ಮೆಂಟ್ಸ್ ಇರ್ತವೆ. ನಾನು ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ಪುಸ್ತಕವನ್ನು ತಗೊಂಡಿಲ್ಲ, ಓಕೆ, ಕನ್ನಮಡಿ ಪ್ರಬಂಧ ಪುಸ್ತಕವನ್ನು ತಗೊಂಡಿಲ್ಲ, ಆದಷ್ಟು ಬೇಗ ತಗೊಳ್ರಿ. 50 ಎಸ್ಸೆಗಳಿರುವಂಥ ಒಂದು ಪುಸ್ತಕ ಇದು ಆಗಿದೆ. 50 ಎಸ್ಸೆಗಳು ಯಾವ ಥರ ಇದ್ದಾವೆ ಅಂದರೆ ನೀವು ನೋಡ್ಬೋದು ಇಲ್ಲಿ. ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹಾಕಿದ್ದೀನಿ, ಯಾವ್ಯಾವೆಲ್ಲ ಎಸ್ಸೆಗಳಿದಾವೆ ಅಂತ. ಮೋಸ್ಟ್ ಹಾಟ್ ಟಾಪಿಕ್ ಅಂತ ಏನು ಕರಿತೀವಿ, ಅತಿ ಹೆಚ್ಚು ನ್ಯೂಸ್ ಒಳಗಿರುವಂಥ ಒಂದು ಟಾಪಿಕ್ಗಳು ಇದರೊಳಗಿದ್ದಾವೆ. 50 ಟ್ರೆಡಿಷನ್ನು, ಈವನ್ ನೈತಿಕತೆ ಆಧಾರದ ಎಸ್ಸೆಗಳಿದ್ದಾವೆ ಫ್ರೆಂಡ್ಸ್. ಓಕೆ, ನೈತಿಕತೆಯ ಆಧಾರದ ಪ್ರಬಂಧಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ. ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಪ್ರಬಂಧ ಪುಸ್ತಕ. ನಿಮಗೆ ನೈತಿಕತೆಯ ಆಧಾರದ ಮೇಲೆ ಪ್ರಬಂಧ ಪುಸ್ತಕಗಳನ್ನು ಸಿಗ್ತಾ ಇದ್ದಾವೆ ಫ್ರೆಂಡ್ಸ್. ಓಕೆ, ಆಮೇಲೆ ಯಾರ್ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದ್ದೀರಾ, ಓಕೆ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗೂ ಕೂಡ ಸಪ್ರೇಟ್ ಬ್ಯಾಚ್ ನಾನು ಮಾಡಬೇಕು ಅಂತ ಇದೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಂತ ಸಪ್ರೇಟ್. ಓಕೆ, ಸೊ ಇಂಟ್ರೆಸ್ಟೆಡ್ ಇರುವಂಥ ಕ್ಯಾಂಡಿಡೇಟ್ಗಳು ರೀಚ್ ಮೀ ಔಟ್. ನಿಮಗೆ ಇಂಗ್ಲೀಷ್ ಮೀಡಿಯಮ್ನೊಳಗೆ ನಾನು ಇಂಗ್ಲೀಷ್ನ ಟೀಚ್ ಮಾಡ್ತೀನಿ. ಓಕೆ, ಈ ಟ್ರಾನ್ಸ್ಲೇಷನ್ನ ಟೀಚ್ ಮಾಡ್ತೀನಿ ಆ್ಯಂಡ್ ಈವನ್ ಎಸ್ಸೆನ ಟೀಚ್ ಮಾಡ್ತೀನಿ. ಆ್ಯಂಡ್ ಅದನ್ನು ನಿಮಗೆ ಇಂಗ್ಲೀಷ್ ಒಳಗೆ ಎಸ್ಸೆನೂ ಕೂಡ ಬರೆಸ್ತೀನಿ ಫ್ರೆಂಡ್ಸ್. ಓಕೆ, ಆಫ್ಲೈನ್ ಕ್ಲಾಸಲ್ಲಿ ಈವನ್ ಆನ್ಲೈನ್ ಒಳಗೂ ಕೂಡ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಅಂತಲೇ ನಾನು ಸಪ್ರೇಟಾಗಿ ಅದಕ್ಕೆ ಮಾಡ್ತೀನಿ. ಆ್ಯಂಡ್ ಈ ಒಂದು ಪುಸ್ತಕವನ್ನು ತಗೊಳ್ಳಬೇಕು ಅನ್ನೋರು, ಯಾರಿಗೆ ಪುಸ್ತಕ ಇನ್ನೂ ತಗೊಂಡಿಲ್ಲ ತಗೋಬೇಕು ಅನ್ನೋರು, ಇಲ್ಲಿ ನಂಬರ್ ಇದೆ 7892086178. ದಿಸ್ ಈಸ್ ಮೈ ನಂಬರ್. ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಪುಸ್ತಕ ಬೇಕಾದವರು ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ನಾವು ಮನೆ ಬಾಗಿಲಿಕ್ಕೆ ಪುಸ್ತಕವನ್ನು ತಂದು ನಿಮಗೆ ತಲುಪಿಸ್ತೀವಿ ಫ್ರೆಂಡ್ಸ್. ಓಕೆ, ಸೊ ಕಳೆದ 2 ವರ್ಷಗಳಿಂದ ಸುದ್ದಿಯಲ್ಲಿರುವಂಥ ಎಲ್ಲ ಪ್ರಬಂಧಗಳನ್ನ ಇದರೊಳಗೆ ಕವರ್ ಮಾಡಿದ್ದೀವಿ. ಆ್ಯಂಡ್ PSI 545 ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಬಂಧಗಳನ್ನ ಕೊಡಲಾಗಿದೆ. ನೈತಿಕತೆ ಆಧಾರದ ಮೇಲೆ ಇರುವಂಥ ಪ್ರಬಂಧಗಳನ್ನ ಕೊಡಲಾಗಿದೆ. ಆ್ಯಂಡ್ ಇವನ್ PSI 402 ಎಕ್ಸಾಮ್ ಒಳಗೂ ಕೂಡ ಇಲ್ಲಿನ ಈ ಒಂದು ಪುಸ್ತಕದಲ್ಲಿನ ಪ್ರಬಂಧಗಳನ್ನು ಕೇಳಿದ್ದಾರೆ. 2024ರ IAS ಎಕ್ಸಾಮ್ ಒಳಗೂ ಕೂಡ ಈ ಒಂದು ಪುಸ್ತಕದಿಂದ ಪ್ರಬಂಧ ಬಂದಿದೆ. ಅದು ಬರುತ್ತೆ ಅಂತ ಹಾಕಿಲ್ಲ, ಜಸ್ಟ್ ನನಗಿಷ್ಟ ಆಗಿದ್ದ ಟಾಪಿಕ್ನ ಹಾಕಿದಾಗ ಆ ಒಂದು ಇದು ಬಂದಿದೆ ಫ್ರೆಂಡ್ಸ್. ಓಕೆ, ನೀವು ಇದ್ರ ಸಂಬಂಧ 10 ಬುಕ್ಗಳನ್ನ ಓದಬೇಡ್ರಿ, ಒಂದು ಪುಸ್ತಕ ಇಟ್ಕೊಳ್ರಿ, ಇದನ್ನೇ 10 ಸರ್ತಿ ಓದ್ರಿ. ಐ ಆಮ್ ಶ್ಯೂರ್ ನೀವು ಇದನ್ನು ಈ ಒಂದು ಪರೀಕ್ಷೆಯೊಳಗೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಯಾರಿಗೆ ಪುಸ್ತಕ ಬೇಕನ್ನಿಸ್ತದ, ನೋಟಿಫಿಕೇಶನ್ ಆಗಲಿ ಇನ್ನೂ ಟೈಮ್ ಆಗಲಿ ಅಂತ ಕುಂಡ್ರಬೇಡ್ರಿ, ಆದಷ್ಟು ಬೇಗ ಪುಸ್ತಕವನ್ನು ತಗೊಳ್ರಿ. 7892086178 ಈ ಒಂದು ನಂಬರ್ಗೆ ನಿಮ್ಮ ಒಂದು ಅಡ್ರೆಸ್ನ ಕಳಿಸ್ಕೊಡ್ರಿ. ಪುಸ್ತಕವನ್ನು ತಗೊಳ್ರಿ. ಈಗಿಂದಾನೇ ಓದೋಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್. ಎದಕ್ಕಂದರೆ 1 ತಿಂಗಳು 2 ತಿಂಗಳು ಇದ್ದಾಗ ಬರೀ ರಿವಿಷನ್ ಮಾಡೋಕ್ಕೂ ಟೈಮ್ ಸಿಗೋದಿಲ್ಲ. ಭಾಳ ಜನ ವಿದ್ಯಾರ್ಥಿಗಳು ಇದನ್ನೇ ಮಿಸ್ಟೇಕ್ ಮಾಡ್ತಾರೆ. ಓಕೆ, ಏನೇನೆಲ್ಲ ಇರ್ತವೆ, ಎಸ್ಸೆ 20 ಮಾರ್ಕ್ಸ್, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಯಾರಿದ್ರೆ ಕನ್ನಡ ಟು ಇಂಗ್ಲೀಷ್ 10 ಮಾರ್ಕ್ಸ್ ಇರುತ್ತೆ, ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಸ್ ಇರುತ್ತೆ. ಪ್ರಿಸೈಸ್ ರೇಟಿಂಗ್ಗೆ ನಿಮಗೆ 10 ಮಾರ್ಕ್ಸ್ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ದಿಸ್ ಈಸ್ ವಾಟ್ 50 ಮಾರ್ಕ್ಸ್ಗೆ PSI ಪೇಪರ್ 1 ಇರುತ್ತೆ. ಓಕೆ, ನೋಡಿ ಇಲ್ಲಿ ಏನು ಇಂಪಾರ್ಟೆಂಟು ಅಂದರೆ, ನೋಡಿ ವಿವರಣಾತ್ಮಕ ಕೌಶಲ್ಯಗಳು ಈ ಪರೀಕ್ಷೆಯಲ್ಲಿ ತುಂಬಾ ಉಪಯುಕ್ತ ಆಗ್ತವೆ. ಓಕೆ, ವಿವರಣಾತ್ಮಕ ಪರೀಕ್ಷೆ ಏನು ಅಂದರೆ, ಯಾವುದಾದ್ರೂ ಒಂದು ಪಾಯಿಂಟ್ ಬರೆದ್ರೆ, ಓಕೆ 33% ಮಹಿಳಾ ಮೀಸಲಾತಿಯಿಂದ ಹೆಂಗೆ ಮಹಿಳಾ ಸಬಲೀಕರಣ ಆಗುತ್ತೆ, ನೀವು ಜಸ್ಟಿಫಿಕೇಶನ್ ಮಾಡುವಂಥ ಒಂದು ಕೆಪಾಸಿಟಿನ ಬೆಳೆಸ್ಕೋಬೇಕು ಫ್ರೆಂಡ್ಸ್. ಜಸ್ಟಿಫಿಕೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಇರುವಂಥ ನೀವು ಬೆಳೆಸ್ಕೋಬೇಕು. ಈ ಪತ್ರಿಕೆಯಲ್ಲಿ ಎಷ್ಟು ಅಂಕ ಪಡೆಯಬೇಕು ಅಂತ, ಇಷ್ಟೇ ಅಂಕ ಪಡಿಬೇಕು ಅಂತ ನಾನು ನಿನ್ನೆ ಕೂಡ ಹೇಳಿದ್ದೀನಿ. ಬಟ್ ಸಿದ್ಧತೆ ಹೇಗೆ ನಡೆಸಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆ, 2ನೇ ಪೇಪರ್ಗಿಂತ ಈ ಪೇಪರ್ ತುಂಬ ಮುಖ್ಯವಾಗಿರ್ತದೆ. ಇಲ್ಲಿ ಇನ್ನೊಂದು 2ನೇ ಪೇಪರ್ಗೆ ಐತ್ಲಾ, ಸ್ಟೂಡೆಂಟ್ಸು ಓದಂದ್ರೆ 8-10 ತಾಸು ಓದ್ತಾರೆ. ಓಕೆ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜೋಗ್ರಫಿ, ಕರೆಂಟ್ ಅಫೇರ್ಸ್ ಓದೇ ಓದ್ತಾರೆ. ಆದರೆ ದೇರ್ ಇಸ್ ಅ ಲಿಮಿಟೇಷನ್. 60 to 70 ಕ್ವಶನ್ಸ್ ನೀವು ಕರೆಕ್ಟ್ ಮಾಡ್ಬೋದು. ಓಕೆ, ಟಾಪರ್ಸ್
ನಾಟ್ ಮೋರ್ ದೆನ್ ದ್ಯಾಟ್. ಅದ್ರ ಮೇಲೂ ಹೋಗಿದ್ದಾನೆ ಅಂದರೆ ಕೆಲವೊಂದು ಸರ್ತಿ ದೇ ಕ್ಯಾನ್ ರೀಚ್ 75 ಇನ್ PSI ಎಕ್ಸಾಮ್, ನಾಟ್ ಮೋರ್ ದೆನ್ ದಿಸ್. ಇಟ್ಸ್ ವೆರಿ ಟಫ್. ಓಕೆ, ಯಾಕಂದರೆ ನೀವು ಗೊತ್ತಿರುವಂಥವು ಎಷ್ಟೋ ಕ್ವಶನ್ಸ್ನ ತಪ್ಪು ಮಾಡಿ ಬಂದಿರ್ತೀರ. ಇಷ್ಟು ಅವರ್ಸ್ ಓದಿ ಈ ಎಕ್ಸಾಮ್ ಒಳಗೆ ಇದ್ರ ಮೇಲೆ ಸ್ಕೋರ್ ಮಾಡೋದು ತುಂಬ ಕಷ್ಟ. ಆದರೆ PSI ಪೇಪರ್ 1 ನಿಮಗೆ 30 ಮಾರ್ಕ್ಸ್ ಬರಲಿಲ್ಲ ಅಂದರೆ ದೇರ್ ಈಸ್ ಎ ಚಾನ್ಸ್ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ಕ್ವಾಲಿಫೈ. ವೆರಿ ವೆರಿ ಟಫ್ ಗೈಸ್. ಓಕೆ, ಪ್ರಬಂಧ, ಭಾಷಾಂತರ, ಸಂಕ್ಷಿಪ್ತ ಬರವಣಿಗೆ ಇದನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ನೀವು ಅದನ್ನು ಬರಿಬೋದು. ಇನ್ನು ಪ್ರಬಂಧ ಬರಹಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೋಡಿದರೆ, ಒಂದು ಪ್ರಬಂಧವನ್ನು ಬರಿಬೇಕಾಗಿರುತ್ತೆ. ಇದನ್ನು ನೀವು ಕನ್ನಡ ಅಥವಾ ಇಂಗ್ಲೀಷ್ ಎರಡೂ ಮಾಧ್ಯಮದೊಳಗೂ ಕೂಡ ಬರೀಲಿಕ್ಕೆ ಅವಕಾಶ ಇದೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮತ್ತು ಪ್ರಚಲಿತ ವಿಷಯಗಳು ಇದಕ್ಕೆ ಸಂಬಂಧಿಸಿದ್ದು ಹಾಗೂ ಸಾಮಾಜಿಕ, ಆರ್ಥಿಕ, ಆಡಳಿತ, ಸಾಧಕರನ್ನ ಕುರಿತು ಕೂಡ ಪ್ರಬಂಧವನ್ನು ಕೇಳಬಹುದು. ಇದು ಸಿಲೆಬಸ್ ಫ್ರೆಂಡ್ಸ್. ಯಾವ ವಿಷಯದ ಮೇಲೆ ನಿಮಗೆ ಪ್ರಬಂಧವನ್ನು ಕೇಳ್ಬೋದು ಅಂತ ಇಲ್ಲಿದೆ ನೋಡಿ. ಇದಕ್ಕಾಗಿ ನಿಮ್ಮ ತಯಾರಿ ಹೇಗಿರಬೇಕು ಅನ್ನೋದನ್ನು ನಾವು ನೋಡೋಣ. ನೋಡಿ, ಶುದ್ಧ ಬರವಣಿಗೆಯನ್ನು ರೂಢಿಸ್ಕೊಳ್ಬೇಕು. ಎಸ್, ಅಫ್ಕೋರ್ಸ್ ನಿಮಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಫ್ರೆಂಡ್ಸ್. ಆಗೋದಿಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗೋದಿಲ್ಲ ಅಂದರೂ ಕೂಡ ಈಗೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇದೆ. ಬಟ್ ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೀವು ಬರೆದಿದ್ದು ಮೌಲ್ಯಮಾಪಕರಿಗೆ ತಿಳಿಯುವಂತೆ ಇರಬೇಕು. ಆಮೇಲೆ ಇವನ್ ನೋಡಿ, ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡು ಓದಬಾರದು. ನಾರ್ಮಲಿ ಪ್ರಬಂಧಗಳನ್ನ ಇಷ್ಟೇ ಮಾಡ್ತೀನಿ, ನಾರ್ಮಲಿ ಎದಕ್ಕೆ ಇದನ್ನು ಹಾಕಿದ್ದೀನಿ ಅಂದರೆ, ನಾನು ಕೆಲವೊಂದು ಜನ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ಕಡೆ, 5 ಪ್ರಬಂಧ ಮಾಡಿನಲ್ಲ ಸರ್ ಸಾಕಲ್ರಿ ಅಂತ ಬರ್ತಾರೆ. ನೀವು ಹೆಂಗೆ ಹೇಳೋಕ್ಕಾಗುತ್ತೆ? ಹಂಗೆ 50 ಮಾಡಿರಿ, ಯಾಕೆ ಸಾಕಾಗೋದಿಲ್ಲ? 50ರೊಳಗೆ ನೀವು ಹೆಚ್ಚಿಗೆ ಓದಿದರೆ, ಹೆಚ್ಚಿಗೆ ಜ್ಞಾನ ಇದ್ದರೆ ಆ ಪಾಯಿಂಟ್ಸ್ಗಳನ್ನು ಒಂದು ಎಸ್ಸೆ ಪಾಯಿಂಟ್ನ ಇನ್ನೊಂದು ಎಸ್ಸೆಗೆ ಹಾಕಿ ಬರಿಬೋದು. ಆಯ್ಕೆ ಮಾಡಿಕೊಂಡು ಇಷ್ಟೇ ಪ್ರಬಂಧ ಮಾಡ್ತೀನಿ, 5 ಮಾಡ್ತೀನಿ, 10 ಮಾಡ್ತೀನಿ, ಐ ಡೋಂಟ್ ಅಗ್ರಿ ವಿತ್ ದೆಮ್. ಓಕೆ, ಸೊ ಅದಕ್ಕೆ ನಾನು 100 ಪ್ರಬಂಧಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್. ಜ್ಞಾನಕ್ಕೆ ಮಹತ್ವವನ್ನು ಕೊಡ್ರಿ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಡೈಲಿ ಒಂದೊಂದು ಮಾಡೋಕ್ಕೆ ಟ್ರೈ ಮಾಡಿರಿ. ಬಿಕಾಸ್ ಯು ಹ್ಯಾವ್ ಟು ಪುಷ್ ಯುವರ್ ಲಿಮಿಟೇಷನ್ಸ್. ಓಕೆ, ನಿಮ್ಮನ್ನು ನೀವು ಫೋರ್ಸ್ ಮಾಡಬೇಕು, ಹೆಚ್ಚಿಗೆ ಬರಿಬೇಕು. ಓಕೆ, ಆಮೇಲೆ ವಿವಿಧ ವಿಷಯಗಳನ್ನು ತಿಳಿದುಕೊಳ್ಬೇಕು. ಒಂದು ವಿಷಯವನ್ನು ಮಲ್ಟಿ ಡೈಮೆನ್ಷನ್ ಮೇಲೆ ಒಂದು ಅನಲೈಸ್ ಮಾಡುವಂಥ ಕೆಪಾಸಿಟಿ ಪ್ರಬಂಧ ಬರೀಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನನ್ನ ಯಾವುದೇ ಪ್ರಬಂಧದ ವಿಡಿಯೋ ನೋಡ್ರಿ, ಆ ಒಂದು ವಿಷಯವನ್ನು ಮಲ್ಟಿ ಡೈಮೆನ್ಷನ್ ಮೇಲೆ ನಾನು ಹೆಂಗೆ ಹೇಳಿರ್ತೀನಿ ಅನ್ನೋದನ್ನು ನೀವು ಒಂದು ಸರ್ತಿ ವಿಚಾರ ಮಾಡಿರಿ. ಹೌ ಐ ಕನೆಕ್ಟ್ ಥಿಂಗ್ಸ್. ಓಕೆ, ಹೀಗೆ ಸರ್ ಮಲ್ಟಿ ಡೈಮೆನ್ಷನ್ ಅಂತ ಹೇಳ್ತಿದ್ದೀರಾ, ಇದನ್ನು ಹೆಂಗೆ ಓದೋದು, ಈ ಥರ ಬೇರೆ ಬೇರೆ ವಿಷಯಗಳನ್ನ ಹೆಂಗೆ ಕನೆಕ್ಟ್ ಮಾಡೋದು ಅಂತ ನೀವು ಅಂದರೆ, ಎಲ್ಲಿವರೆಗೂ ನೀವು ನ್ಯೂಸ್ ಪೇಪರ್ ಅಂತ ಓದೋದಿಲ್ಲ, ಎಲ್ಲಿವರೆಗೂ ಡೀಟೇಲ್ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನ ಓದೋದಿಲ್ಲ, ಅಲ್ಲಿವರೆಗೂ ನಿಮಗೆ ಈ ಒಂದು ಎಕ್ಸಾಮ್ ಒಳಗೆ ಮಾರ್ಕ್ಸ್ ಬರೋದಿಲ್ಲ ಫ್ರೆಂಡ್ಸ್. ನ್ಯೂಸ್ ಪೇಪರ್ನ ಓದೋದ್ರಿಂದ ಮಲ್ಟಿ ಡೈಮೆನ್ಷನ್ ಮೇಲೆ ಒಂದು ವಿಷಯವನ್ನು ನೋಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಓದಿದ ವಿಷಯವನ್ನು ಚರ್ಚೆ ಮಾಡಬೇಕು. ಪ್ರಬಂಧ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ನೀವು ಯಾರ್ಯಾರೆಲ್ಲ ನನ್ನ ಕ್ಲಾಸ್ ಅಟೆಂಡ್ ಮಾಡ್ತಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ. 1 ಡೈಮೆನ್ಷನ್ ಮೇಲಲ್ಲ, ಆ ಓದಿರುವಂಥ ವಿಷಯವನ್ನು 1 ಬಿಟ್ಟು 10 ಡೈಮೆನ್ಷನ್ ಮೇಲೆ ನಾನು ಹೇಳಿರ್ತೀನಿ ಫ್ರೆಂಡ್ಸ್. ಓಕೆ, ನಾಳೆ ನೀವು ಕ್ಲಾಸಿಗೆ ಬಂದರೂ ಅಷ್ಟೇ, ನಿಮಗೆ ಯಾವ ಡೈಮೆನ್ಷನ್ ಮೇಲೆ ಬೇಕೋ ಅದ್ರ ಮೇಲೆ ನೀವು ಬರಿಬೋದು. ನಾನಂತೂ ಹಾಗೆ ಹೇಳಿರ್ತೀನಿ, ನನಗೆ ಹೇಳಕ್ಕೆ ಬರೋದೇ ಹಾಗೇನೆ. ಓಕೆ, ಇದಕ್ಕೆ ದಿನಪತ್ರಿಕೆಗಳನ್ನು ಓದಬೇಕು, ಪ್ರಚಲಿತ ಲೇಖನಗಳು ಮತ್ತು ಎಡಿಟೋರಿಯಲ್ಸ್ ಎಲ್ಲ ಬರ್ತಾವಲ್ಲ, ಅವು ಭಾರಿ ಹೆಲ್ಪ್ ಆಗ್ತವೆ ಫ್ರೆಂಡ್ಸ್. ಓಕೆ, ಓದುಗರ ಅಂಕಣ ಅವೆಲ್ಲ ಇರ್ತಾವಲ್ವ, ಸೊ ಅವುಗಳನ್ನು ನ್ಯೂಸ್ ಪೇಪರ್ ಒಳಗೆ ಏನು ಬಂದಿರ್ತವೆ ಇವುಕರನ್ನ ಓದಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಅದು ಆದಮೇಲೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಈಗ ನಂದು 50 ಪ್ರಬಂಧಗಳ ಪುಸ್ತಕ ಇದೆಯಲ್ವ, ಒಂದು ಸರ್ತಿ ತೊಗೊಂಡ್ಬಿಟ್ಟು ಒಂದು ಸರ್ತಿ ಆ ಒಂದು ಪ್ರಬಂಧವನ್ನು ಓದ್ರಿ. ಓದಿ ಆದಮೇಲೆ ನೀವು ಒಂದು ಕಡೆ ಕೂತು ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಪಾಯಿಂಟ್ಸ್ನು ಹಾಕ್ರಿ, ಆಮೇಲೆ ಹೊಸದನ್ನು ಹಾಕ್ರಿ. ಓಕೆ, ಹಾಗೆ ಪ್ರತಿದಿನ ನಿಮ್ಮನ್ನು ನೀವು ಫೋರ್ಸ್ ಮಾಡಬೇಕು. ಓಕೆ, ಅದನ್ನು ಇನ್ನೊಬ್ಬರಿಂದ ಮೌಲ್ಯಮಾಪನ ಮಾಡಿಸ್ಬೇಕು. ಯಾರು ಧಾರವಾಡದೊಳಗಿದ್ರಿ, ನಾನಂತೂ ಇರ್ತೀನಿ, ನಿಮ್ಗೆ ತಂದು ಕೊಟ್ಟರೆ ನಾನು ಚೆಕ್ ಮಾಡಿಕೊಡ್ತೀನಿ, ಏನು ಮಿಸ್ಟೇಕ್ ಮಾಡ್ತಿದ್ರಿ ಅಂತ ಹೇಳ್ತೀನಿ. ನೋಡಿ, ಪ್ರತಿದಿನ 8-10 ತಾಸು ಓದುವಂಥ ವಿದ್ಯಾರ್ಥಿಗಳು 1 ತಾಸು 2 ತಾಸು ಕೂಡ ಪೇಪರ್ 1ಗೆ ಮಾಡೋದಿಲ್ಲ ಫ್ರೆಂಡ್ಸ್. ಪ್ರಬಂಧ ಬರೀಲಿಕ್ಕೆ ಆ್ಯಂಡ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ, ಪ್ರಿಸೈಸ್ ರೈಟಿಂಗ್ಗೆ ಮಾಡೋದಿಲ್ಲ. ದಿಸ್ ಈಸ್ ವಾಟ್, ಅದಕ್ಕೇ 90% ಆಫ್ ದಿ ಸ್ಟೂಡೆಂಟ್ಸ್ ಫೇಲ್ ಆಗೋದೇ ಪೇಪರ್ 1 ಒಳಗೆ. ಓಕೆ, PSI ಪೇಪರ್ 1 ಒಳಗೆ ಫೇಲ್ ಆಗ್ತಿದ್ದಾರೆ. ಸೊ ದ್ಯಾಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು ಗೈಸ್, ಮಿಸ್ಟೇಕ್ ಏನು ಮಾಡ್ತಾರೆ ಅಂತ ನಾನು ಹೇಳ್ತಿದ್ದೀನಿ. ಯಾಕಂದರೆ ಇದಕ್ಕೆ ರಿವಿಷನ್ ಮಾಡೋದಿಲ್ಲ, ಓದೋದಿಲ್ಲ, ಪ್ರಾಕ್ಟೀಸ್ ಮಾಡೋದಿಲ್ಲ. ಪ್ರಾಕ್ಟೀಸ್ ಮಾಡದೆ ಎಸ್ಸೆ ಬರೀಲಿಕ್ಕೆ ಬರೋದಿಲ್ಲ, ನಿಮಗಲ್ಲ ನನಗೂ ಕೂಡ ಬರೋದಿಲ್ಲ. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು.
ಪ್ರಾಕ್ಟೀಸ್ ಮಾಡಿ ಇನ್ನೊಬ್ಬರಿಂದ ಮೌಲ್ಯಮಾಪನ ಪಡಿಬೇಕು. ಮೌಲ್ಯಮಾಪನ ಅಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಹಿಂಗೆ ಚೆಕ್ ಮಾಡಿ 20ಕ್ಕೆ 20 ಹಾಕಿ ಕಳ್ಸೋರಲ್ಲ. ಇಲ್ಲಿ ಈ ಪಾಯಿಂಟ್ ಬರ್ದಿಲ್ಲ, ಎದಕ್ಕೆ ಬರ್ದಿ, ಇದನ್ನು ಹೆಂಗೆ ಸರಿ ಅನಿಸ್ತದೆ ನಿಮಗೆ, ಇದನ್ನು ನೋಡ್ಬೇಕು. ನಮ್ಮ ಕಡೆ ಯಾವ ವಿದ್ಯಾರ್ಥಿಗಳು ಬರ್ತಾರೆ ಎಕ್ಸಾಮ್ ಬರಲಿಕ್ಕೆ, ಅವ್ರನ್ನ ಬೇಕಾದವ್ರನ್ನ ಕೇಳಿ ಫ್ರೆಂಡ್ಸ್, ಅವ್ರಿಗೆ ಹಾಗೆ ಹೇಳ್ಕೊಡುತ್ತೆ. ಓಕೆ, ಆ್ಯಂಡ್ 4-5 ಎಕ್ಸಾಮ್ ಅಷ್ಟೇ, ಅವರು ಹೆಂಗೆ ಇಂಪ್ರೂವ್ ಆಗ್ತಾರೆ ಅಂದರೆ ದೆನ್ ದೇ ಆರ್ ರೆಡಿ ಫಾರ್ ದ ಎಕ್ಸಾಮ್. ಓಕೆ, ಹಾಗೆ ಮಾಡಿಸುತ್ತೆ. ಓಕೆ, ಅಂಥವ್ರು ಮಾತ್ರ ಬರ್ತಾರೆ ಇಲ್ಲಿ. ಓಕೆ, ಆದ್ದರಿಂದ ನೀವು ಕೂಡ ಅಂಥವ್ರು ಆಗಿದ್ರೆ ಬರ್ರಿ, ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಭಾಷಾಂತರ ಮಾಡೋದು. ನೋಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಅಧಿಕಾರಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಸರಿಯಾಗಿ ಗೊತ್ತಿರಬೇಕು ಫ್ರೆಂಡ್ಸ್. ಆ್ಯಂಡ್ ಬಿಕಾಸ್ ನೀವು ಎಲ್ಲೆಲ್ಲೆಲ್ಲ ಕೆಲಸ ಮಾಡಬೇಕಾಗುತ್ತೋ ಗೊತ್ತಿಲ್ಲ, ಮೇಲಧಿಕಾರಿಗಳೊಂದಿಗೆ ಮಾತಾಡಬೇಕಾದ್ರೂ ಕೂಡ ಆ್ಯಂಡ್ ನೋಟಿಸ್ಗಳು ಬರೋದೆಲ್ಲ ಇಂಗ್ಲೀಷ್ನಲ್ಲಿ ಇರೋದ್ರಿಂದ ಈ ಒಂದು ಭಾಷಾಂತರ ಮಾಡೋದು ಕಡ್ಡಾಯವಾಗಿದೆ. ನಿಮಗೆ ಭಾಷಾಂತರವನ್ನು ಕಲೀಲೇಬೇಕು. ಆ್ಯಂಡ್ ಇದಕ್ಕೆ ವ್ಯಾಕ್ಯಾಬ್ಲರಿ ಬೇಕು. ಇದಕ್ಕೆ ವ್ಯಾಕ್ಯಾಬ್ಲರಿ ನೋಡಿ, ಭಾಷಾಂತರಕ್ಕೆ ಇನ್ನೊಂದು 30 ಡೇಸ್ ವೇಟ್ ಮಾಡಿರಿ. ಡಿಸೆಂಬರ್ 31ಗೆ or ಜನವರಿ 1ಗೆ ಭಾಷಾಂತರ ಪುಸ್ತಕ ಬಿಡುಗಡೆ ಆಗುತ್ತೆ ನಿಮಗೆ, ಪ್ರಾಕ್ಟೀಸ್ ಪುಸ್ತಕ. ಓಕೆ, ನಂದು ಭಾಷಾಂತರ ಪುಸ್ತಕ ಬರ್ತಾ ಇದೆ. ಪ್ರಿಸೈಸ್ ರೈಟಿಂಗು ಇರುತ್ತೆ ಇದರೊಳಗೆ, ಇವನ್ ಟ್ರಾನ್ಸ್ಲೇಷನ್ ಕೂಡ ಇರುತ್ತೆ. ಓಕೆ, ನಿಮಗೆ ಡೆಫಿನೆಟ್ಲಿ ಈ ಪುಸ್ತಕ ಪ್ರಾಕ್ಟಿಕಲ್ ಆಗಿ ಮಾಡಿರ್ತೀನಿ ನಾನು, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಡಿಸೆಂಬರ್ 31 or ಜನವರಿವರೆಗೂ 1 ನಿಮಗೆ ಈ ಪುಸ್ತಕ ಸಿಗುತ್ತೆ ಫ್ರೆಂಡ್ಸ್. ಈಗಂತೂ ಎಸ್ಸೆ ಪುಸ್ತಕ ಇದೆ, ಅದನ್ನು ನೋಡ್ರಿ, ಸೆಕೆಂಡ್ ಪೇಪರ್ ಇಷ್ಟು ಓದ್ಕೋರಿ. ಆ್ಯಂಡ್ ಇದು ಕೂಡ ಏನು, ಭಾಷಾಂತರ ಕೂಡ ನಥಿಂಗ್ ಬಟ್ ಶಿಯರ್ ಪ್ರಾಕ್ಟೀಸ್. ಆ್ಯಂಡ್ ಯಾವ ಥರ ಮಾಡ್ಬೋದು, ಎಷ್ಟು ಕರೆಕ್ಟ್ ಮಾಡ್ಬೋದು ಅಂತ ನಿಮಗೆ ಹೇಳಿಕೊಡಲಾಗುತ್ತೆ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಭಾಷಾಂತರದ ಬಗ್ಗೆ ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಇದ್ದವರು, ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಿ, ನಾನು ಹೇಳ್ಕೊಡೋಕೆ ರೆಡಿ ಇದ್ದೀನಿ. ಆಮೇಲೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಲೈಕ್ ಸರ್ ನಮಗೆ ಇಂಗ್ಲೀಷ್ ಟಫ್ ಆಗುತ್ತೆ, ಅದು ಆಗುತ್ತೆ. ಫಸ್ಟ್ ಆಫ್ ಆಲ್ ಆ ಮೈಂಡ್ ಸೆಟ್ಟಿಂದ ಹೊರಗೆ ಬರ್ರಿ. ಇಂಗ್ಲೀಷ್ ಟಫ್ ಆಗುತ್ತಾ, ಐ ಆಮ್ ಟೆಲ್ಲಿಂಗ್ ಯು, ನಾನು ಹೇಳುವಂಥ ವರ್ಡ್ಸ್ಗಳು ನಿಮ್ಗೆ ಹಾರ್ಶ್ ಅನಿಸ್ಬೋದು. ಇಂಗ್ಲೀಷ್ ಟಫು ಅದು ಇದು ಈಗ ಹೇಳಂಗಿಲ್ಲ. ಯು ಗಿವ್ 3 to 6 months ಟೈಮ್ ಟು ಮೀ, ನಾನು ಮಾಡಿ ತೋರಿಸ್ತೀನಿ ನಿಮಗೆ ಇಂಗ್ಲೀಷ್ ಬರುವಂಗೆ ಮಾಡಿ ತೋರಿಸ್ತೀನಿ, ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರುವಂಗೆ ಮಾಡಿ ತೋರಿಸ್ತೀನಿ. ನಾನು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಿರಿ, ಯಾಕೆ ಬರೋಂಗಿಲ್ಲ ನೋಡೋಣ ಫ್ರೆಂಡ್ಸ್. ಮ್ಯಾನೇಜಬಲ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನಿಮಗೆ ಬರಬೇಕು. ನೀವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ದೊಡ್ಡ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ಗೂ ಬರೋದಿಲ್ಲ. ಆದರೆ ನೀವು ಯು ಆರ್ ನಾಟ್ ಅ ಟೀಚರ್, ಯು ಆರ್ ನಾಟ್ ಎ ಇಂಗ್ಲೀಷ್ ಎಕ್ಸ್ಪರ್ಟ್. ಓಕೆ, ನೀವು PSI ಆಗಬೇಕು ಅನ್ನುವಂಥ ಅಭ್ಯರ್ಥಿಗಳು. ಓಕೆ, ನೆವ ಹೇಳಂಗಿಲ್ಲ ನಾವು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಕನ್ನಡ ಮೀಡಿಯಂ ಅಂತ ನನ್ನ ಮುಂದೆ ಹೇಳಬೇಡ್ರಿ ದಯವಿಟ್ಟು. ಹಂಗೆ ಯಾರೇ ಹೇಳೋರಿದ್ರಿ ಗ್ರಾಮೀಣ ಭಾಗದೊಳಗೆ ಹೋಗಿ ಕೃಷಿ ಮಾಡಿರಿ. ಇಲ್ಲ ಸರ್, ನಾನು ಇರ್ಬೋದು ಗ್ರಾಮೀಣ ಭಾಗದ್ದು, ಬಟ್ ನಾನು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋರು ಯಾರಿದ್ದೀರಿ, ಕಮ್. ಓಕೆ, ವರ್ಕ್ ಮಾಡಿಸ್ತೀನಿ, ಮಾಡಿರಿ, ಪಾಸ್ ಆಗ್ತೀರಿ. ಓಕೆ, ಸೊ ಹೀಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ಗೆ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಚೆನ್ನಾಗಿ ಗ್ರಾಮರ್, ನಿಮಗೆ ಗ್ರಾಮರ್ನ ಕಲಿತ್ಕೊಳ್ಬೇಕು. ಆ್ಯಂಡ್ ಗೊತ್ತಿದ್ರೆ ಓಕೆ, ಇಲ್ಲಾಂದರೆ ಇವನ್ ಟೆನ್ಸ್ಗಳು ಕೂಡ ಗೊತ್ತಿದ್ರು ಕೂಡ ನೀವು ಮ್ಯಾನೇಜ್ ಮಾಡ್ಬೋದು. ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದಿರುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಗ್ರಾಮರ್ ಸ್ವಲ್ಪ ಗೊತ್ತಿರೋದಿಲ್ಲ, ಬಟ್ ಯು ಕ್ಯಾನ್ ಮ್ಯಾನೇಜ್ ಗೈಸ್, ಪ್ರಾಕ್ಟೀಸಿಂದ ಬರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡ ಆಡಳಿತ ಪರಿಭಾಷೆಯ ಪರಿಚಯವಾಗಿರಬೇಕು, ಅಂದರೆ ಎರಡೂ ಭಾಷೆ ನಿಮಗೆ ಗೊತ್ತಿರಬೇಕು. ಓಕೆ, ಪ್ರತಿದಿನ ಭಾಷಾಂತರವನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಡಿಸೆಂಬರ್ 15ಇಂದ ಇವನ್ ಭಾಷಾಂತರವನ್ನು ಕೂಡ ಹಾಕಲಿಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. ಎವ್ರಿ ಡೇ ಭಾಷಾಂತರ. ಓಕೆ, ಒಂದು ಪ್ಯಾರಾಗ್ರಾಫ್ನ ಹಾಕಿರ್ತೀನಿ, ಸಾಯಂಕಾಲದವರೆಗೂ ನನಗೆ ಅದನ್ನು ನೀವು ಮಾಡಿ ನೋಡಬೇಕು. ಅದರ ಆನ್ಸರ್ನು ಕೂಡ ಹಾಕ್ತೀನಿ, ಹೆಂಗೆ ಟ್ರಾನ್ಸ್ಲೇಷನ್. ಒಂದು ದಿನ ಕನ್ನಡದಿಂದ ಇಂಗ್ಲೀಷ್ಗೆ ಮಾಡಬೇಕು, ಇನ್ನೊಂದು ದಿನ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಬೇಕು. ಓಕೆ, ಸೊ ಆ ಥರ ನೀವು ಭಾಷಾಂತರವನ್ನು ಪ್ರಾಕ್ಟೀಸ್ ಮಾಡಬಹುದು. ಅದಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿರಿ. ಅದರ ಹೆಸರು ಬಂದುಬಿಟ್ಟು ಕನ್ನಡ ಮೀಡಿ IAS ಆ್ಯಂಡ್ KAS ಅಂತ ಇದೆ ಫ್ರೆಂಡ್ಸ್. ಪೇಪರ್ 1 ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ನಾನು ಸ್ಟ್ರಾಟಜಿ ಹೇಳ್ತಾ ಇರುವಂಥ ಉದ್ದೇಶ ಇಷ್ಟೇ, ಇದು ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಎಲ್ಲಿಂದ ಪ್ರಾಕ್ಟೀಸ್ ಮಾಡೋದು, ಬೆಟರ್ ಪ್ರಾಕ್ಟೀಸ್ ಮಾಡೋದು ಎಲ್ಲಿಂದ ಅಂದರೆ ನಿಮ್ಮ ಹತ್ರ ಸ್ಕೂಲ್ ಬುಕ್ಸ್ಗಳನ್ನು ಓದಲೇಬೇಕು ನೀವು ಸೆಕೆಂಡ್ ಪೇಪರ್ಗೆ. ಆ ಸ್ಕೂಲ್ ಬುಕ್ಸ್ಗಳನ್ನು ಕನ್ನಡ ಮೀಡಿಯಂ ಒಳಗೆ ಇದ್ದಿದ್ದನ್ನು ಇಂಗ್ಲೀಷ್ ಮೀಡಿಯಮ್ ಟ್ರಾನ್ಸ್ಲೇಟ್ ಮಾಡಿ, ಇಂಗ್ಲೀಷ್ ಮೀಡಿಯಮ್ ಇದ್ದಿದ್ದನ್ನು ಕನ್ನಡ ಮೀಡಿಯಮ್ ಟ್ರಾನ್ಸ್ಲೇಟ್ ಮಾಡಿರಿ. ಇಲ್ಲ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಮ್ಯಾಗ್ಝಿನ್ ಬರುತ್ತೆ. ಓಕೆ, 20 ರೂಪೀಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಬಿಡುತ್ತೆ, ಯೋಜನಾ ಅಂತ ಹೇಳ್ಬಿಟ್ಟು. ಆ ಯೋಜನಾ ಮ್ಯಾಗ್ಝಿನ್ ಆದರೂ ತೊಗೊಳ್ರಿ, ಎರಡೂ ಭಾಷೆ ಒಳಗೆ ಸಿಗ್ತವೆ, ಅದನ್ನಾದರೂ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇಲ್ಲ ನಮ್ಮ ಗ್ರೂಪ್ ಒಳಗೆ ಜಾಯ್ನ್ ಆಗಿರಿ, ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೋದು. ಈವನ್ ನಮ್ಮ ಇಂಗ್ಲೀಷ್
ಟ್ರಾನ್ಸ್ಲೇಷನ್ ಪುಸ್ತಕ ಏನು ಬರುತ್ತೋ ಅದರೊಳಗೂ ಕೂಡ ಸಚ್ ಎ ಯೂನಿಕ್ ಥಿಂಗ್ಸ್ ಐ ವಿಲ್ ಇನ್ಕ್ಲೂಡ್. ಜಸ್ಟ್ ನೀವು ನೋಡುವಂತ್ರಿ ಯಾವ ಥರ ಅದರೊಳಗೆ ನಿಮಗೆ ಥಿಂಗ್ಸ್ ಸಿಗ್ತವೆ ಆ್ಯಂಡ್ ಯು ರಿಯಲಿ ಎಂಜಾಯ್ ಇಟ್. ಐ ಆಮ್ ಶೋರ್ ಫಾರ್ ದ್ಯಾಟ್. ಯಾಕಂದರೆ ನಾನು ಒಬ್ಬರು ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಒಳಗೆ ಇಟ್ಕೊಂಡೆ ಆ ಪುಸ್ತಕವನ್ನು ಮಾಡ್ತಾ ಇರೋದು. ಇನ್ನು ಲಾಸ್ಟಿಗೆ ಬರೋದು ಈ ಸಂಕ್ಷಿಪ್ತಗೊಳಿಸುವಿಕೆ. ಸಿಕ್ಕಾಪಟ್ಟೆ ದೊಡ್ಡ ಒಂದು ಸ್ಟೋರಿನ ಕೊಟ್ಟಿರ್ತಾರೆ. ಆ ಒಂದು ದೊಡ್ಡ ಸ್ಟೋರಿನ ಓದಿ ನೀವು ನಿಮ್ಮದೇ ಭಾಷೆಯ ಒಳಗೆ 1/3 ಮಾಡಿ ಬರಿಬೇಕು ಫ್ರೆಂಡ್ಸ್. 1/3 ಅಲ್ಲಿ 100 ವರ್ಡ್ಸ್ ಕೊಟ್ಟಿದ್ರೆ ನೀವು ಅದನ್ನು 30 ವರ್ಡ್ಸ್ ಒಳಗೆ 3 ವರ್ಡ್ಸ್ ಒಳಗಡೆ ಮಾಡಬೇಕು. ಓಕೆ, ಸೊ ಅದರೊಳಗಡೆ ಬರೆದು ಮುಗಿಸ್ಬೇಕು ಆ ಸ್ಟೋರಿನ. ಓಕೆ, ಇದು ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಇದಕ್ಕೆ ಒಂದು ಶೀರ್ಷಿಕೆನ ಕೊಡಬೇಕಾಗುತ್ತೆ ಆ್ಯಂಡ್ ನೀವು ಬರೆಯುವಂಥ ಪದಗಳನ್ನ ಒಂದು ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ, ಆ ಬಾಕ್ಸ್ ಒಳಗೆ ಬರಿಬೇಕಾಗತ್ತೆ. ನಾನು ಕೂಡ ನಿಮಗೆ ಈ ಬಾಕ್ಸ್ಗಳನ್ನೆಲ್ಲ ಕೊಡ್ತೀನಿ, ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಮೊದಲು ನಾನು ಹೇಳಿ ಅದು ಆದಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸಂಕ್ಷಿಪ್ತ ಬರವಣಿಗೆ ತುಂಬ ಸಿಂಪಲ್ ಇರುತ್ತೆ. ಈವನ್ ಯಾರು ದಿನಾ ನ್ಯೂಸ್ ಪೇಪರ್ ಓದ್ತೀರಿ, ನೀವು ಆ ಟೈಟಲ್ ಕೊಡೋಕ್ಕೂ ಕೂಡ ನ್ಯೂಸ್ ಪೇಪರ್ನಾಗೂ ಎಡಿಟೋರಿಯಲ್ ಆಗಿ ಟೈಟಲ್ ಕೊಟ್ಟಿರ್ತಾರ, ಅದು ಹೆಲ್ಪ್ ಆಗುತ್ತೆ. ಅದು ಆದಮೇಲೆ ನೀವು ಡೈಲಿ ಅದನ್ನು ನೋಡಿ ನಿಮಗೂ ರೂಢಿ ಆಗುತ್ತೆ. ಅಲ್ಲಿದು ಓದಬೇಕು, ನಿಮ್ಮ ಭಾಷೆ ಒಳಗೆ ನೀವು ಬರಿಬೇಕು. ಸಂಕ್ಷಿಪ್ತಗೊಳಿಸುವುದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ FIR ಹಾಕುವಂಥ ಅಧಿಕಾರ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಮಾಡುವಂಥ ಅಧಿಕಾರ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಇರೋದ್ರಿಂದ ಯಾರ್ಯಾರೆಲ್ಲ ಬರ್ತಾರೆ ಸ್ಟೇಷನ್ಗೆ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಸ್ಟೋರಿ ಹೇಳ್ಕೊತ್ಕೊಂಡಿರ್ತಾರೆ. ಅದನ್ನೆಲ್ಲ ಕಟ್ ಡೌನ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಬರೆಯೋದು. ನಿಮ್ಮನ್ನು ಈಗಿನಿಂದನೇ PSI ಅಂತ ಪ್ರಿಪ್ರೇಷನ್ ಮಾಡಿಸ್ತಿದ್ದಾರೆ. ಸೊ ಅದರಿಂದ ನಿಮಗೆ ಸಂಕ್ಷಿಪ್ತ ಬರವಣಿಗೆ ಕೂಡ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು 10 ಅಂಕಗಳಿಗಿರುತ್ತೆ. ಇದನ್ನು ಕೂಡ ನಮ್ಮ ಪುಸ್ತಕದೊಳಗೆ ಡೀಟೇಲ್ ಆಗಿನೇ ನಾನು ಕೊಟ್ಟಿರ್ತೀನಿ. ಒಂದು ಸರ್ತಿ ನೀವು ಓದಿ ಪ್ರಾಕ್ಟೀಸ್ ಮಾಡಿದರೆ ಸಾಕು. ದಿಸ್ ಇಸ್ ಇನಫ್. ಓಕೆ, ಪೇಪರ್ 1 ತುಂಬ ಸಿಂಪಲ್ ಇದೆ, ಬಟ್ ಯು ನೀಡ್ ಟು ಟ್ರಸ್ಟ್ ಯುವರ್ ಸೆಲ್ಫ್. ಓಕೆ, ನನಗೆ ಪ್ರತಿದಿನ 2 ಗಂಟೆ ಬೇಕು. ಆಫ್ಲೈನ್ ಕ್ಲಾಸ್ ಪ್ರತಿದಿನ 2 ಗಂಟೆ ಮ್ಯಾಕ್ಸಿಮಮ್. ಅದ್ರ ಮೇಲೆ ನಾನು ನಿಮ್ಗೇನು ಹೇಳೋದಿಲ್ಲ. 2 ಗಂಟೆ ಒಳಗೆ ಐ ವಿಲ್ ಗಿವ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್. ಓಕೆ, ನಿಮ್ಮ ಪೊಟೆನ್ಷಿಯಲ್. ಆಮೇಲೆ ಮೆಂಟರ್ಶಿಪ್ ಪ್ರೊವೈಡ್ ಮಾಡುತ್ತೆ ನಿಮಗೆ, ಲೈಕ್ ಎನಿ ಪ್ರಾಬ್ಲಮ್. ಓಕೆ, ನಿಮಗೆ PSI ಎಕ್ಸಾಮ್ ಪ್ರಿಪರೇಷನ್ ಮಾಡೋದ್ರಲ್ಲಿ ಫಿಸಿಕಲ್ ಆಗಲಿ ಎನಿ ಪ್ರಾಬ್ಲಮ್ಸ್ ಇದ್ದಾವೆ ಅಂದರೆ ವಿ ಆರ್ ದೇರ್ ಟು ಹೆಲ್ಪ್ ಯು. ಓಕೆ, ಸೊ ನಾನು ಇರ್ತೀನಿ, ಇನ್ನೂ 2 ಟೀಚರ್ಸ್ಗಳು ಕೂಡ ಬರ್ತಾರೆ. ಓಕೆ, ನಾನು ಪ್ರಬಂಧಗಳನ್ನ ಹೇಳ್ತೀನಿ ಆ್ಯಂಡ್ ಟ್ರಾನ್ಸ್ಲೇಷನ್ಗೆಲ್ಲ ಟೀಚರ್ಸು ಕೂಡ ಬರ್ತಾರೆ. ಇವನ್ ನಾನು ಇಲ್ಲೇ ಇರ್ತೀನಿ, ಅದನ್ನು ಕೂಡ ನಾನು ಫಸ್ಟ್ ಕ್ಲಾಸ್ ಎಲ್ಲ ನಾನೇ ತೊಗೋತೀನಿ. ಅದು ಆದಮೇಲೆ ಬೇರೆ ಟೀಚರ್ಸು ಬಂದು ತೊಗೋತಾರೆ. ಇವನ್ ಪಾಸ್ ಆದಂಥ ಹುಡುಗರು ಯಾರ್ಯಾರೆಲ್ಲ PSI ಎಕ್ಸಾಮ್ ಪಾಸ್ ಆಗಿದ್ದಾರೆ ಅವ್ರನ್ನೂ ಕೂಡ ಕರೆಸ್ತದೆ. ಓಕೆ, ಸೊ 15th ಏನು ಅವತ್ತು ಡೆಮೋ ಕ್ಲಾಸ್ ಇದೆ, ಅವತ್ತು ಆ ವಿದ್ಯಾರ್ಥಿಗಳನ್ನು ಕೂಡ ಕರೆಸ್ತದೆ. ನಿಮಗೆ ಇರುವಂಥ ಡೌಟ್ಸ್ಗಳನ್ನು ಕೂಡ ನೀವು ಕೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಆ ಡೌಟ್ಸ್ಗಳನ್ನ ಕೇಳ್ರಿ, ಆಮೇಲೆ ಕ್ಲಾರಿಫೈ ಮಾಡ್ಕೊಳ್ರಿ. ಅವತ್ತು ನಮ್ಮ ವಿದ್ಯಾರ್ಥಿಗಳು ಬಂದಿರ್ತಾರೆ ಪಾಸ್ ಆದಂಥವ್ರು, ನಿಮಗೆ ಗೈಡ್ ಮಾಡ್ತಾರೆ. ಆ್ಯಂಡ್ ಯಾರ್ಯಾರೆಲ್ಲ ಇದ್ದೀರಿ ಪಾಸಿಬಲ್, ಯಾರ್ಯಾರು ಧಾರವಾಡದೊಳಗಿದ್ದೀರಿ ಅವರೆಲ್ಲರೂ ಬಂದು ಇದರ ಒಂದು ಉಪಯೋಗವನ್ನು ತಗೊಳ್ರಿ 15th of December. ಓಕೆ, ನಾನು ಟೈಮಿಂಗ್ನ ಹೇಳ್ತೀನಿ, ಗ್ರೂಪ್ ಒಳಗೆ ಹಾಕಿರ್ತೀನಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಅದಕ್ಕೆ ಒಂದು ಸೊಲ್ಯೂಷನ್ನ ನಾವು ಕೊಡ್ತಾ ಇದ್ದೀವಿ. ಆ್ಯಂಡ್ ಬಂದು ಇದರ ಉಪಯೋಗವನ್ನು ತಗೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಆ್ಯಂಡ್ ಅನೇಕ ಕಾಲ್ ಫಾರ್ಮ್ಸ್ಗಳಿದ್ದಾವೆ, ಈವನ್ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಫಾರ್ಮ್ ಇದೆ. ಅವುಗಳನ್ನೆಲ್ಲ ಉಪಯೋಗ ಮಾಡಿಕೊಡ್ರಿ. ಸುಮ್ಮನೆ ಅಡ್ಡಾಡಬೇಡ್ರಿ, ಊರಿಗೆ ಹೋಗಬೇಡ್ರಿ, ಒಳ ಮೀಸಲಾತಿ ಅದು ಇದು ಅಂತೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ನೀವೇನು ಮಾಡಿರಿ ಅಂದರೆ ಈ ಒಂದು ಪ್ರೋಗ್ರಾಮ್ನ ಸದುಪಯೋಗ ಪಡಿಸ್ಕೊಳ್ರಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ದುಡ್ಡು ಎಷ್ಟಾಗುತ್ತೆ ಅದು ಆಗುತ್ತೆ ಇದು ಮಿನಿಮಮ್ ಚಾರ್ಜ್ ಇರುತ್ತೆ ನಿಮಗೆ. ಓಕೆ, ಸೊ ನನಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ರಿಸಲ್ಟ್ ಬರಬೇಕು. ರಿಸಲ್ಟ್ ಓರಿಯೆಂಟೆಡ್ ಆಗಿ ಇದನ್ನು ಮಾಡೋದು. ಸೊ ಹಾಗಾಗಿ ಅವತ್ತು ಎಲ್ಲರೂ ಕೂಡ ಬಂದು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡೋದಾಗಿರ್ಬೋದು. ಆ್ಯಂಡ್ ಜಾಸ್ತಿ ಜನಕ್ಕೆ ಅಡ್ಮಿಷನ್ ತಗೊಳ್ಳೋದಿಲ್ಲ, ನೀವು ಇದನ್ನು ತಲೆಯೊಳಗಿಟ್ಕೊಡ್ರಿ. ಆ್ಯಂಡ್ ಆದಷ್ಟು ನೀವು ಬಂದುಬಿಟ್ಟು ಇದರ ಉಪಯೋಗವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್. ಓಕೆ, ಇಷ್ಟು ಹೇಳಬೇಕಾಗಿತ್ತು. ನಿಮ್ಮ ಪ್ರಿಪ್ರೇಷನ್ ಪ್ರಬಂಧಗಳನ್ನು ನೀವು ನ್ಯೂಸ್ ಪೇಪರಿಂದ ಪ್ರಿಪೇರ್ ಮಾಡಿರಿ, ನನ್ನ essay ಬುಕ್ಕ ತೊಗೊಂಡು ಪ್ರಿಪೇರ್ ಮಾಡಿರಿ. ಓಕೆ, ಒಟ್ಟಿನಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಟ್ರಾನ್ಸ್ಲೇಷನ್ ಎಸ್, ಎವ್ರಿ ಡೇ ಯು ಹ್ಯಾವ್ ಟು ಪ್ರಾಕ್ಟೀಸ್. 15th of December ಇಂದ ಅದು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ಕ್ಲಾಸಿಗೆ ಬರ್ತೀರಿ ನಿಮಗೆ ಚೆಕ್ ಮಾಡಿ ಕೂಡ ಕೊಡ್ತದೆ, ಎಲ್ಲಿ ಇಂಪ್ರೂವ್ ಮಾಡಬೇಕು, ಏನು ಪ್ರಾಬ್ಲಮ್ ಇದೆ ಅದನ್ನು ಕೂಡ ಹೇಳ್ತದೆ. ಈವನ್ ಆನ್ಲೈನಿಂದನೂ ಕೂಡ ನೀವು ಕೋರ್ಸ್ ಪರ್ಚೇಸ್ ಮಾಡ್ಕೋಬೋದು ನಮ್ಮ ಗ್ರೂಪ್ ಒಳಗೆ, ನಮ್ಮ ಒಂದು ಆ್ಯಪ್ ಒಳಗೆ.
ಸೊ ಆ ಅಪ್ಲಿಕೇಶನ್ ಒಳಗೆ ಹೋಗಿ ನೀವು PSI ಕೋರ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಅಲ್ಲಿಂದನೂ ಕೂಡ ನಿಮಗೆ ಹೆಲ್ಪ್ ಸಿಗ್ತದೆ ಫ್ರೆಂಡ್ಸ್. ಓಕೆ, ಅಲ್ಲೂ ಕೂಡ ಕ್ಲಾಸ್ ಮಾಡ್ತದೆ. ಸೊ ಅದರಿಂದನೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಇಷ್ಟು ಹೇಳಬೇಕಾಗಿತ್ತು ನಾನು. ಆ್ಯಂಡ್ ಡೆಫಿನೆಟ್ಲಿ ಐ ವಾಂಟ್ ಟು ಟೆಲ್ ಯು ಲಾಸ್ಟ್ ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಡೆಫಿನೆಟ್ಲಿ ಐ ಬಿಲೀವ್ ಇನ್ ದ್ಯಾಟ್ ನಾವು ಏನಾದರೂ ಸಾಧನೆ ಮಾಡಲೇಬೇಕು. ಅದಕ್ಕೆ ನೀವು ಇಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ್. ಸೆಕೆಂಡ್ ಪೇಪರ್ಗೆ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಪೇಪರ್ 1ಗೆ ಆಲ್ರೆಡಿ ನಾನು 2 ಪುಸ್ತಕ ಇದ್ದಾವೆ. ಅದ್ರ ಜೊತೆಗೆ ಉಳುಕಿದೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಡೋಂಟ್ ಟೇಕ್ ಎನಿ ಬುಕ್. ಪ್ರಾಕ್ಟಿಕಲಿ ನಾನು ಪುಸ್ತಕಗಳನ್ನ ಮಾಡಿದ್ದೀನಿ, ಅದನ್ನು ತಗೊಳ್ರಿ. ದ್ಯಾಟ್ಸ್ ಮೋರ್ ದೆನ್ ಇನಫ್. ಓಕೆ, ನಿಮಗೆ ಹೆಲ್ಪ್ ಆಗುತ್ತೆ. ಅದನ್ನು ಬಿಟ್ಟು ನ್ಯೂಸ್ ಪೇಪರ್ ಹೆಲ್ಪ್ ಮಾಡ್ತವೆ, ಮ್ಯಾಗ್ಝಿನ್ಸ್ ಹೆಲ್ಪ್ ಮಾಡ್ತವೆ, ದ್ಯಾಟ್ಸ್ ಇನಫ್. ಮತ್ತೆ ಒಂದೇ ಬುಕ್ಕ ತೊಗೊಂಡ್ರಿ 100 ಸರ್ತಿ ಓದ್ರಿ, 10 ಸರ್ತಿ ರಿಪೀಟ್ ಮಾಡಿರಿ. ಅದು 10 ಬುಕ್ಕ ತೊಗೊಂಡು ಎಲ್ಲ ಒಂದೊಂದು ಸರ್ತಿ ಓದಿದ್ರಿ ಫೇಲ್ ಹಾಕಿರಿ. ಕಾಂಪಿಟೇಟಿವ್ ಎಕ್ಸಾಮ್ನಾಗ ಅದು ವರ್ಕ್ ಆಗೋದಿಲ್ಲ. ಯಾರನ್ನಾದರೂ ಒಬ್ಬರು ನಂಬಿ, ನನ್ನಾದರೂ ನಂಬಿ, ಬೇರೆಯವ್ರನ್ನಾದರೂ ನಂಬಿ, ಒಬ್ಬರು ನಂಬಿ ಅವ್ರ ಪುಸ್ತಕನ ತೊಗೊಳ್ರಿ, ಅದನ್ನೇ 10 ಸರ್ತಿ ಓದಿ. ಯಾರ್ದು ಇಷ್ಟೊಂದು ಅಪ್ಡೇಟ್ ಆಗಿರುವಂಥ ಪುಸ್ತಕ ಆ್ಯಂಡ್ ಎಲ್ಲ ಒಂದು ಡೈಮೆನ್ಷನ್ ಮೇಲೆ ಕೊಟ್ಟಿರುವಂಥ ಪುಸ್ತಕ ಮಾರ್ಕೆಟ್ ಒಳಗೆ ನೋಡಿ ಅಡ್ಡಾಡ್ರಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಯಾರಿಗೆ ಪುಸ್ತಕ ಬೇಕೋ ನಾನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಕ್ಲಾಸ್ ಬಗ್ಗೆ ನಿಮ್ಮ ಒಪಿನಿಯನ್ನ ಕೆಳಗಡೆ ಬರೆಯೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನೊಂದು, ನಾನು ಸೆಕೆಂಡ್ ಪೇಪರ್ದು ಕೂಡ ಒಂದು ವಿಡಿಯೋ ಮಾಡ್ತೀನಿ, ಯಾವ್ಯಾವ ಪುಸ್ತಕಗಳನ್ನ ನೀವು ರೆಫರ್ ಮಾಡ್ಬೋದು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಅದರೊಳಗೆ ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.